ಹಾಯ್ ಗಾಯ್ಸ್, ಬೋಂಡಾ ಬಜ್ಜಿ ತಿಂದು ತುಂಬಾನೇ ವರ್ಷ ಆಗಿತ್ತು. ನಾನಿವತ್ತು ಮಂಡ್ಯ ಹತ್ರ ಇರುವ ದುದ್ದ ಸಂತೆಯಲ್ಲಿದ್ದೀನಿ. ಬನ್ನಿ ಬೋಂಡಾ ಹೇಗಿದೆ ಟೇಸ್ಟ್ ಮಾಡೋಣ. ಗೈಸ್, ನಾವೆಷ್ಟೇ ದೊಡ್ಡವರಾದ್ರೂ ಅಷ್ಟೇ ಚಿಕ್ಕವರಾದ್ರೂ ಅಷ್ಟೇ ಬೋಂಡಾ ಅಂತೂ ನಮ್ಗೆ ಯಾವಾಗ್ಲೂ ಸ್ಪೆಷಲ್. ಸೊ ಅದ್ರಲ್ಲೂ ಹಳ್ಳಿಯಲ್ಲಿ ಮಾಡೋ ಸ್ಪೆಷಲ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಸಮೋಸ ಇದೆ, ಮದ್ದೂರು ವಡೆನೂ ಇದೆ. ಚೂರಲ್ಲೂ ತರಕಾರಿಗಳು ಮತ್ತೆ ಇದೆಲ್ಲ ಟೇಸ್ಟಿಂಗ್ ಪೌಡರ್ ಎಲ್ಲ ಇದ್ ಮಾಡಿ, ಅದು ಟೇಸ್ಟಿಂಗ್ ಪೌಡರ್ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ನಾರ್ಮಲ್ ಆಗಿ ಉಪ್ಪು ಖಾರ ಇದ್ ಮಾಡ್ಬಿಟ್ಟು ಅವ್ರು ಇದ್ ಮಾಡ್ತಾರೆ. ಮತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಆಲ್ರೆಡಿ ನಾವು ಟೇಸ್ಟ್ ನೋಡಿದೀನಿ, ಸುಮ್ನೆ ಏನೋ ಒಂಥರ ಹೇಳ್ಬಾರ್ದು. ಸಖತ್ತಾಗಿದೆ, ಟೋಟಲಿ ಸೂಪರ್ ಆಗಿದೆ. ಆದಷ್ಟು ನೀವು ಎಲ್ಲೆಲ್ಲೋ ತಿಂತೀರಾ, ರೋಡ್ ಸೈಡ್ ಅಲ್ಲೂ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಮದ್ದೂರು ವಡೆ ಮತ್ತೆ ಸಮೋಸ, ಬೋಂಡಾ ಬಜ್ಜಿ ಎಲ್ಲ ಸಖತ್ತಾಗಿದೆ. ಆದಷ್ಟು ಟೇಸ್ಟ್ ಮಾಡಿ ರೋಡ್ ಸೈಡ್ ವ್ಯಾಪಾರಿಗಳಿಗೆ ಸಪೋರ್ಟ್ ಮಾಡಿ. ನಾನಂತೂ ಚಿಕ್ಕ ವಯಸ್ಸಲ್ಲಿ ಬೋಂಡಾ ಬಜ್ಜಿ ತಿಂದಿರೋ ಸಂತೆಯಿಂದ ಬರ್ತಾನೆ ಇದ್ದಿಲ್ಲ. ನೀವು ನೋಡ್ತಾ ಇದ್ದೀರಾ, ಬೋಂಡಾ ಬಜ್ಜಿ ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಬೋಂಡಾ ಯಾವ ತರ ಇತ್ತು ಅಂತ ಹೇಳು. ಹತ್ರ ಇತ್ತು ಎಮ್ಮಿ ಅಂತಾನು. ಸೂಪರಾ? ಇನ್ನೊಂದ್ಸರಿ ಬೈಟ್ ಮಾಡಿ, ಇನ್ನೊಂದು ಬೈಟ್ ಮಾಡು. ತಗೋ, ಏನಾಗಲ್ಲ. ಸೂಪರಾ? ತಿನ್ಸ್ತೀನಿ. ಗೈಸ್, ಸಖತ್ತಾಗಿದೆ ಅಂತ ಹೇಳ್ತಾ ಇದಾರೆ. ಸೂಪರ್ ಆಗಿದೆ. ಬಟ್ ಯಾವತ್ತೂ ಅಷ್ಟೇ ರೋಡ್ ಸೈಡ್ ಫುಡ್ ನ ಅಷ್ಟು ಚೀಪ್ ಆಗಿ ನೋಡ್ಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯಾರೋ ಒಬ್ರು ಇಬ್ರು ಆತರ ಮಾಡ್ತಾರ ಅಂತ ಹೇಳ್ಬಿಟ್ಟು ಎಲ್ಲಾರು ನಾವು ಅದೇ ತರನೇ ಜಡ್ಜ್ ಮಾಡಬಾರ್ದು. ಸೊ ನಾನು ಯಾವಾಗ್ಲೂ ಅಷ್ಟೇ, ಎಲ್ಲೇ ಹೋಗ್ಲಿ, ಆಲೂಗಡ್ಡೆ ಬೋಂಡಾ ಆಗ್ಲಿ ಬಜ್ಜಿ ಆಗ್ಲಿ, ಕಂಪಲ್ಸರಿ ನಾನು ತಿಂದೇ ತಿಂತೀನಿ. ಟೇಸ್ಟ್ನು ಅಷ್ಟೇ ಅಲ್ಟಿಮೇಟ್, ಸಖತ್ತಾಗಿದೆ. ತುಂಬಾನೇ ಸ್ಪೈಸಿ ಆಗಿ ಕ್ರಿಸ್ಪಿ ಆಗಿ ಸಖತ್ತಾಗಿದೆ.